Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಸರ್ಸು ಸೇರು. ಬೆಳಗ್ಗೆನೇ ಎಲ್ಲ ಎದ್ದು ತಿಂಡಿನೆಲ್ಲ ಮಾಡಿಬಿಟ್ಟು ನನ್ನ ಮಗಳನ್ನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಅಲ್ಲಿಂದ ಬರ್ತಾ ಆಡೆ ಮರಿಗೆ ಸೊಪ್ಪಿರಲಿಲ್ಲ. ನಮ್ಮ ಮನೆಯವ್ರು ಬೇಗ ಕೆಲ್ಸಕ್ಕೆ ಹೋಗಿದ್ರು ಅಂತೇಳಿ ಆ ಸೊಪ್ಪನ್ನೆಲ್ಲ ತೊಗೊಂಬಂದು ಹಾಕ್ಬಿಟ್ಟು ಆಮೇಲೆ ಮನೆಗೆ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಅವಳು ತಿಂದಿಲ್ಲ ಅಂತ ಬಾಕ್ಸಲ್ಲಿ ಹಾಕೊಂಡೋಗಿ ಅಲ್ಲೇ ತಿನ್ಸ್ಕೊಂಬಂದೆ. ಆಮೇಲೆ ಅವಳು ಐಸ್ ಕ್ರೀಮ್ ಬೇಕು ಅಂತಿದ್ಲ. ಅದಕ್ಕೆ ಮೊನ್ನೆ ತೊಗೊಂಬಂದಿಕ್ಕಿದ್ನಲ್ಲ, ಪೌಡ್ರ್ ಮಾಡೇ ಇರಲಿಲ್ಲ. ಸ್ವಲ್ಪ ಯಾಕೋ ಶೀತ ನೆಗಡಿ ಥರ ಆಗಿತ್ತು ಅಂತೇಳಿ ತುಂಬ ಅಳ್ತಿದ್ಲು ಅಂತ ಹೇಳ್ಬಿಟ್ಟು ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಅಂಗನವಾಡಿ ಪೌಡ್ರು ಮತ್ತು ಸಕ್ಕರೆ ಮತ್ತು ಮಿಲ್ಕಿಂದೆಲ್ಲ ಪೌಡ್ರು, ಐಸ್ ಕ್ರೀಮ್ ಪೌಡ್ರು ಅದನ್ನೆಲ್ಲ ಹಾಕ್ಬಿಟ್ಟು ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕಾಯಿಸ್ಕೊಂಡು ಉಕ್ಕೋ ಟೈಮಲ್ಲಿ ಕಮ್ಮಿ ಲೋ ಫ್ಲೇಮ್ ಇಟ್ಕೊಂಬಿಟ್ಟು ಇದನ್ನು ಐಸ್ ಕ್ರೀಮ್ ಮಿಕ್ಸ್ ಪೌಡ್ರ್ ಹಾಕ್ಬೇಕು. ಅದರೊಳಗಡೆ ಮಿಕ್ಸ್ ಪೌಡ್ರ್ ಹಾಕ್ಬಿಟ್ಟು ನಾನು ತಂದಿದ್ದು ಬಟರ್ ಸ್ಕಾಚ್ ಫ್ಲೇವರ್ ತೊಗೊಂಬಂದಿದ್ದೆ. ಸಕ್ಕತ್ತಾಗಿತ್ತು ಫ್ಲೇವರ್ ಮಾತ್ರ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಅದು ಗಟ್ಟಿ ಬರುತ್ತೆ. ಒಂಥರ ಗಟ್ಟಿ ಬಂದಂಗೆ ಅದನ್ನು ಎಲ್ಲ ಕೈ ಆಡ್ಬಿಟ್ಟು ಆಫ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಆಮೇಲೆ ಅದನ್ನು ತಣ್ಣಗಾಗೋಕೆ ಸ್ವಲ್ಪ ಬಿಟ್ಟು ಅಲ್ಲಿಂದ ಅದನ್ನು ಬೇರೆ ಕಂಟೈನರ್ಗೆ ಹಾಕ್ಬಿಟ್ಟು ಟೈಟಾಗಿ ಕ್ಯಾಪ್ ಹಾಕ್ಬಿಟ್ಟು ಫ್ರೀಝರ್ಗೆ ಇಕ್ಬೇಕು. ಫ್ರೀಝರ್ಗೆ ಇಕ್ಕಿ ಅದು ಚೆನ್ನಾಗಿ ಸ್ವಲ್ಪ ಕೂಲಾಗೋವರೆಗೂ ಬಿಡಬೇಕು. ಅದು ಸ್ವಲ್ಪ ಕೂಲ್ ಆದಮೇಲೆ ತೆಗೆದ್ಬಿಟ್ಟು ಅದನ್ನು ನೋಡಿರಿ ಎಷ್ಟು ಇದು ಬಂದಿದೆ ಅಂದರೆ ಸ್ವಲ್ಪ ಗಟ್ಟಿಯಾಗೋ ಹದ ಬಂದಿದೆ. ಆ ಟೈಮಲ್ಲಿ ಅದನ್ನು ತೆಗೆದ್ಬಿಟ್ಟು ಮತ್ತೆ ಒಂದು ಜಾರ್ಗೆ ಹಾಕ್ಬಿಟ್ಟು ಅಂದರೆ ತುಂಬ ರುಬ್ಬಾರ್ದು, ಹಂಗೆ ಗುರ್ರು ಅಂತ ಅನ್ನಿಸ್ಬೇಕು. ಹಂಗೆ ಅನ್ನಿಸ್ಬಿಟ್ಟು ಅದನ್ನು ಮತ್ತೆ ಅದೇ ಕಂಟೈನರ್ಗೆ ಹಾಕಿ ಸ್ವಲ್ಪನೂ ಬಬ್ಬಲ್ ಇಲ್ದಂಗೆ ನೀಟಾಗಿ ಅದನ್ನು ಒಂದು ಸಮ ಮಾಡಿಬಿಟ್ಟು ಫ್ರೀಝರ್ಗೆ ಇಕ್ಬೇಕು. ಅದನ್ನೆಲ್ಲ ಇಟ್ಬಿಟ್ಟು ನಾನು ನನ್ನ ಮಗಳು ಕರ್ಕೊಂಬಂದೆ. ಅದನ್ನ ಇಟ್ಟೆ ಒಂದು 2 ಅವರ್ ಆಗಿತ್ತು. ಮತ್ತು ಅದನ್ನ ಹಾಕ್ಬೇಕಾದ್ರೆ ಕವರ್ ಹಾಕ್ಬಿಟ್ಟು ಕ್ಯಾಪ್ ಹಾಕಿಟ್ಬೇಕು. ನನ್ನ ಮಗಳಿಗೆ ಹೇಳಿದ್ದೆ ತಡ, ಅಯ್ಯೋ ಕೊಡಮ್ಮ ಅಂತ ರೋಸ್ಬಿಟ್ಲು. ಅದೇನೂ ಗಟ್ಟಿಯಾಗಿಲ್ದಿದ್ನೇ ಹಾಕ್ಬಿಟ್ಟು ಸ್ವಲ್ಪ ಹೆಂಗಿದೆ ಐಸ್ ಕ್ರೀಮು? ಚಾಕ್ಲೇಟ್ ಪೌಡ್ರನ್ನೆಲ್ಲ ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ಹಾಕ್ಕೊಟ್ಟೆ. ನೋಡಿ ಸ್ವೀಟ್ ಜಾಸ್ತಿ ಆಯ್ತಾ? ಸರಿ ಆಯ್ತಾ? ಅವಳಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟು ಅದಾದಮೇಲೆ ನೈಟು ಅವ್ರ ಪಪ್ಪ ಗೋಲ್ಗುಪ್ಪ ತೊಗೊಂಬಂದಿದ್ರು, ಮಸಾಲೆ ಪಾನಿಪುರಿ ತಿಂದ್ಬಿಟ್ಟು. ಅದಾದಮೇಲೆ ನೈಟ್ ನೋಡಿದೆ, ಅದು ಸ್ವಲ್ಪ ಗಟ್ಟಿಯಾಗಿತ್ತು. ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ನೈಟು ಬಟ್ಟೆ ಹೊಲ್ದ್ಬಿಟ್ಟು ಸುಸ್ತಾಗ್ಬಿಟ್ಟು ಇಷ್ಟ ಆಗಿತ್ತು ಇವತ್ತಿಂದ. ಜೈ ಆಂಜನೇಯ.